ಲಂಕೇಶ್ ಪತ್ರಿಕೆ ಸಿನಿಮಾ ಮಾಡಿದ್ರು ದರ್ಶನ್ ಅವ್ರಿಗೆ. ಆ ಸಂದರ್ಭದಲ್ಲಿ ದರ್ಶನ್ ಅವ್ರು ಹೆಂಗಿತ್ತು, ಈ ಸ್ಟಾರ್ ಸಿನಿಮಾಗಳ ಪರಿಸ್ಥಿತಿ ಹೆಂಗಿತ್ತು ಸರ್? ಅವತ್ತಿನ ದಿನ ದರ್ಶನ್ ನೋಡಿದಾಗಲೂ ಅದೇ ರೀತಿ ಇದೆ, ಇವತ್ತು ದರ್ಶನ್ ನೋಡಿದಾಗ ಅದಿರಿ. ನಾನು ಲಂಕೇಶ್ ಪತ್ರಿಕೆ ಮಾಡಿದಾಗ ಸಿನಿಮಾ ಅವ್ರು ಮಾಡಿದಾಗ ಅಣ್ಣ ಯಾವ ರೀತಿ ಸಿನಿಮಾ, ಈ ಥರ ಕತೆ, ಈ ಥರ, ಓಕೆ ನನಗೆ ಇಷ್ಟು ಕೊಡ್ತೀರಣ್ಣ, ಇಲ್ಲಪ್ಪ ಇಷ್ಟು ಆಯ್ತಣ್ಣ, ಸರಿ ನಾವು ಅದು ಏನೋ ಮಾತಾಡ್ರೆ ರೆಮೆಂಡ್ಸ್ 4-5 ಲಕ್ಷನ ಮಾತಾಡ್ದು ದುಡ್ಡು ಕೊಟ್ಟು ಸಿನಿಮಾ ಮಾಡ್ದು, ನಮಗೊಂದು 2-3 ಲಕ್ಷ ಲಾಭ ಸಿಕ್ತು, ಸಿನಿಮಾ ಮಾಡ್ದು ಕೊಬ್ಬರು. ದರ್ಶನ್ ಅವ್ರದ್ದು ಒಂದೇ ಒಂದು ಬುದ್ಧಿ, ಯಾಕೆಂದರೆ ಅವರು ತುಂಬ ಬಡತನದಿಂದ ಬಂದಿದ್ದಾನೆ, ತುಂಬ ಕಷ್ಟ, ಹಸಿವಿನ ಕಷ್ಟ, ಅವನೆಲ್ಲ ಜೀವನ ನೋಡ್ಬಿಟ್ಟಾನೆ. ನಾನು ಕಷ್ಟದಲ್ಲಿದ್ದಾಗ ನಾನು ಯಾರು ಮಾಡಿಲ್ಲ, ನಾನು ಯಾಕೆ ಇವಾಗ ಮಾಡಬೇಕು, ನನ್ನ ಜೊತೆ ಇಲ್ಲರೂ ನಾನು ಮಾಡ್ತೀನಿ, ಬೇರೆಯವ್ರಿಗೆಲ್ಲ ಮಾಡಬೇಕು ಅಂತ ಒಂದು ದರ್ಶನ್ ಮೈಂಡಲ್ಲಿದೆ. ಆಮೇಲೆ ಅವ್ರು ಕೆಟ್ಟೋದಂತೂ ಅಲ್ಲ ದರ್ಶನ್, ನಾವೆಲ್ಲ ಅನ್ಕೋತೀವಿ ಅಲ್ಲ, ಇಲ್ಲ ಯಾಕಂದರೆ ವ್ಯಾಪಾರ ಸರ್, ನನ್ನಿಂದ ನಿಮ್ಗೆ ಒಳ್ಳೇದಾಗುತ್ತಾ, ಬನ್ನಿ ಸಿನಿಮಾ ಮಾಡೋಣ, ನಿಮ್ಗೇನು ಕೊಡ್ತೀರ ಕೊಡಿ. ಆಮೇಲೆ ಅವ್ರು ಏನು ಬಂದು ಮಾತಾಡ್ತಾರೆ, ಅಚ್ಚುಕಟ್ಟ ಮಾಡಿ ಸಿನಿಮಾ ಮಾಡಿ ಮುಗಿಸ್ಕೊಡ್ತಾರೆ, ಎರಡನೇ ಮಾತಿಲ್ಲ. ಅವ್ರು ನಾನು ಕಂಡ ದರ್ಶನ್ ಮೊನ್ನೆ ನಾನು ಯಾವುದೋ ಇಶ್ಯೂಕ್ಕೆ ಹೋದಾಗ ಒಂದು 3 ವರ್ಷ ಮುಂಚೆ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಆಮೇಲೆ ನಾನು ಅಡ್ವಾನ್ಸ್ ಕೊಡೋಕೆ ಹೋದೆ, ಬನ್ನಿ ಮಾಡ್ಕೊಳೋಣ, ಯಾವ ಥರ ಬೇಕು ಹಿಂಗೆ, ಈ ಥರ ಹಿಂಗೆ 3 ಸಿನಿಮಾ ಇದೆ. ಅವ್ರು ಮೊದಲನೇದಾಗೇನೆಂದರೆ, ಮೊದಲು ಹೆಚ್ಚಿಗೆ ಆಗಲಿ ನಮ್ಮ ನಿರ್ಮಾಪಕರು ಹೆಚ್ಚಿಗೆ ಆದ್ಯತೆ ಕೊಡ್ತಾರೆ ದರ್ಶನ್. ಆ ವಿಷಯದಲ್ಲಿ ಕನ್ನಡ ನಿರ್ಮಾಪಕರು ಸರ್ ನಾವು ಕೊಟ್ಟಿದ್ದೀವಿ ಬಿಡಿ ಅಡ್ವಾನ್ಸು ಸರ್, ಅದು ಅಕೌಂಟಲ್ಲೇ ಕೊಟ್ಟಿದ್ದೀವಿ, ಎಲ್ಲ ಪ್ರತಿಯೊಂದು ಅಕೌಂಟಲ್ಲಿ ಅದ್ರ ಅಡ್ವಾನ್ಸ್ ಕೊಡ್ತೀವಿ. ಆಮೇಲೆ ಫಸ್ಟ್ ನಮ್ಮ ನಿರ್ಮಾಪಕ, ಆಮೇಲೆ ಅವ್ರದ್ದು ಇನ್ನೊಂದು ಅಂದರೆ, ಯಾರೇ ಸಿನಿಮಾ ಮಾಡೋ ನಿರ್ಮಾಪಕ, ನಿನ್ನ ಜೊತೆ ಡೈರೆಕ್ಟ್ರು ಅವನೇ ಕತೆ ಹೇಳಬೇಕು. ನನಗೆ ಸಿನಿಮಾ ತೆಗಿಯೋದೇ ಕತೆ ಹೇಳಿದ್ರೆ ನಾನು ಸಿನಿಮಾ ಮಾಡ್ತೀನಿ, ಯಾರೋ ಬಂದು ಕತೆ ಹೇಳ್ತಾನೆ, ನೀವು ತೆಗಿಯೋದು ಬೇರೆ ಆಗುತ್ತೆ, ತಪ್ಪಾಗುತ್ತೆ, ಬಡ್ಜೆಟ್ ಜಾಸ್ತಿ ಆಗುತ್ತೆ. ದರ್ಶನ್ ಅವ್ರ ಪ್ರಿನ್ಸಿಪಾಲ್ ಕರೆಕ್ಟಾಗಿದೆ, ನೀನು ಕತೆ ಹೇಳೋದೇ ಸಿನಿಮಾ ಮಾಡಿ, ಕರೆಕ್ಟು, ತಪ್ಪೇನಿಲ್ಲ. ಆಮೇಲೆ ಅವರು ಮಾತಾಡೋ ರೇಟು, ನನಗೆ ಇಷ್ಟು ಕೊಟ್ಟರೆ ನಿಮ್ಗೆ ಒಳ್ಳಿತದೆ, ನನಗೆ ವ್ಯಾಪಾರ ಇದ್ರೆ ತಾನೇ ಕೊಡ್ತೀರಾ, ಇಲ್ಲ ಯಾಕೆ ಕೊಡ್ತೀರಾ? ಯಾರೇ ದರ್ಶನ್ ಅಂತಲ್ಲ, ಯಾರೇ ಕಲಾವಿದರು ಕೇಳಬೇಕಾದ್ರೆ ತಾನು ಆರೋಗ್ಯವಾಗಿ ನಾವು ಬೇರೆಯವ್ರ ಆರೋಗ್ಯ ನೋಡ್ಕೊಳ್ಳೋದು. ಇವತ್ತು ನಮಗೆ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಾವಿದರು ಪ್ರೋತ್ಸಾಹ ಕೊಡ್ತಾರೆ, ಎರಡನೇ ಮಾತಿಲ್ಲ. ಅಂದರೆ ಹಳಬರಿಗೆಲ್ಲ ಕೊಡ್ತಾರೆ, ಹೊಸಬ್ರು ಬಂದು ಗೊತ್ತಿಲ್ಲದವ್ರು ಬಂದು ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ತಗೋತಾರೆ. ಇವತ್ತು ಸಿನಿಮಾ ಮಾಡೋ ನಿರ್ಮಾಪಕ, ರೆಗ್ಯುಲರ್ ನಿರ್ಮಾಪಕಂಗೆ ಯಾರು ಪ್ರೆಸರ್ ಕೊಡೋಲ್ಲ, ಎಲ್ಲ ಕಲಾವಿದರು ಪ್ರೋತ್ಸಾಹ ಕೊಡ್ತಾರೆ. ಈ ಹೊಸಬ್ರು ಏನು ಮಾಡಿ, ಲ್ಯಾಂಡ್ ಡೆವಲಪರ್ಗಳಾಗಿದೆ ಅಂದರೆ, ಮೊದಲು 2 ಲಕ್ಷ ಎಕರೆ ಇತ್ತು, 3 ಲಕ್ಷ ಎಕರೆ ಸರ್ಕಾರ ಸಿಕ್ತು, ಇವತ್ತು 2 ಕೋಟಿ ಎಕರೆ 4 ಕೋಟಿ ಎಕರೆ ಆಗಿದೆ. ತತ್ತಾರೆ ಮಾಡ್ತಾರೆ, ಬಂದು ಇಂಡಸ್ಟ್ರಿನ ಹಾಳು ಮಾಡಿಬಿಟ್ಟಾರೆ. ಅವ್ರು ತಪ್ಪುತ್ತೆ, ಹೊಸಬ್ರು ಕರ್ಕೊಂಬತ್ತಾರೆ ಮಾಡ್ತಾರೆ. ಇವತ್ತು 150, 170, 120 ಸಿನಿಮಾ 300 ಸಿನಿಮಾ ಬರ್ತದೆ ಅಂದರೆ ಈ ಥರ ಬರ್ತಾರೆ. ಅವ್ರಿಗೆ 3 ಕೋಟಿ 4 ಕೋಟಿ ಲೆಕ್ಕ ಇಲ್ಲ, ನಮಗೆ 30 ರೂಪಾಯಿ ಲೆಕ್ಕ. ಏನು ಮಾಡ್ತೀವಿ, ಪರಿಸ್ಥಿತಿ ಆಗ್ಬಿಟ್ಟಿದೆ.